ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, BSc ನರ್ಸಿಂಗ್ ಮಾಡಬೇಕು ಅಂದರೆ ಮ್ಯಾನೇಜ್ಮೆಂಟ್ ಸೀಟಿಗೆ ಡೈರೆಕ್ಟ್ ಹೋಗಿ ಅಡ್ಮಿಷನ್ ಮಾಡಿಸ್ಬೇಕಂದ್ರೂ, ಗೋರ್ಮೆಂಟ್ ಕಾಲೇಜಿಗೆ ಹೋಗಬೇಕಂದ್ರೆ ಅಥವಾ ಗೋರ್ಮೆಂಟ್ ಸೀಟನ್ನು ತೊಗೊಂಡು ಪ್ರೈವೇಟ್ ಕಾಲೇಜಿಗೆ ಹೋಗಬೇಕು ಅಂದರೆ ನಿಮ್ಮಗಳಿಗೆ KCET ಅಪ್ಲಿಕೇಶನ್ ಹಾಕಿ ಮತ್ತು KCET ಎಕ್ಸಾಮನ್ನು ಬರೆಯೋದು ಅವಶ್ಯಕತೆ ಇರುತ್ತೆ. ಅದರ ಜೊತೆಗೆ ಈ ವರ್ಷದಿಂದ PUC ಸೈನ್ಸ್ ಮೇಲೆ ಅಲೈಡ್ ಹೆಲ್ತ್ ಸೈನ್ಸ್ ಅದರಲ್ಲಿ BSc OT, BSc ಲ್ಯಾಬು, BSc ಡಯಾಲಿಸಿಸ್ಸು, BSc ಬೇರೆ ಬೇರೆ ಕೋರ್ಸ್ಗಳನ್ನು ಮಾಡ್ಕೋಬೇಕು ಅಂದರೆ, ಜೊತೆಗೆ BPT BPOನು ಕೂಡ ನೀವು ಮಾಡ್ಕೋಬೇಕು ಅಂತಂದರೆ KCET ಅಪ್ಲಿಕೇಶನ್ ನೀವು ಹಾಕಲೇಬೇಕಾಗತ್ತೆ. ಯಾಕಂದರೆ ಈ ವರ್ಷ ಕಂಪಲ್ಸರಿ ಮಾಡಿದರೆ KCET ಅಪ್ಲಿಕೇಶನ್ ಹಾಕಬೇಕು ಅಂತ. ಸೊ ಹೀಗಾಗಿ ಅಲೈಡ್ ಹೆಲ್ತ್ ಸೈನ್ಸ್ ಮಾಡುವಂಥ ವಿದ್ಯಾರ್ಥಿಗಳು ಕೂಡ KCET ಅಪ್ಲಿಕೇಶನ್ ಹಾಕಲೇಬೇಕಾಗತ್ತೆ. ಅದರ ಜೊತೆಗೆ ಈ ಒಂದು ಡೇಟ್ ಯಾವಾಗಿದೆ, ಲಾಸ್ಟ್ ಡೇಟ್ ಯಾವಾಗ ಬರುತ್ತೆ ಅಂತಂದರೆ, ನೀವು ಆನ್ಲೈನ್ ಅಪ್ಲಿಕೇಶನ್ ಹಾಕಲಿಕ್ಕೆ ಈ ವರ್ಷದ ಕೋರ್ಸನ್ನು ಮಾಡಬೇಕು ಅಂದರೆ, ಈ ವರ್ಷನೇ ಮಾಡಬೇಕು ಅಂತಂದರೆ ನೀವು 20 ತಾರೀಕು ತನಕ ನಿಮಗೆ ಕೊನೆಯ ದಿನಾಂಕ ಇರುತ್ತೆ. ಇದೇ ತಿಂಗಳು 20ನೇ ತಾರೀಕಿಗೆ ಕೊನೆಯ ದಿನಾಂಕ ಇರುತ್ತೆ. ನೀವು ಅಪ್ಲಿಕೇಶನನ್ನು ಹಾಕಬೇಕಾಗತ್ತೆ. ಅಪ್ಲಿಕೇಶನ್ ಮಿಸ್ ಆದರೆ ಮತ್ತೆ ಅವರು ಆಲ್ರೆಡಿ ಎಕ್ಸ್ಟೆನ್ಷನ್ ಕೊಟ್ಟಿದ್ದಾರೆ, ಮತ್ತೆ ಕೊಡುವಂಥ ಡೌಟ್ ಇದೆ. ಹೀಗಾಗಿ ನೀವು ಇನ್ನೂ 1 ವಾರ ಒಳಗಡೆ ಆನ್ಲೈನ್ ಅಪ್ಲಿಕೇಶನ್ ಹಾಕಿ ಇಟ್ಕೋಬೇಕಾಗತ್ತೆ. BSc ನರ್ಸಿಂಗ್ ವಿದ್ಯಾರ್ಥಿಗಳು ಆನ್ಲೈನ್ ಅಪ್ಲಿಕೇಶನ್ ಹಾಕಬೇಕು, ಎಕ್ಸಾಮನ್ನು ಬರೀಬೇಕು. ಆದರೆ ಅಲೈಡ್ ಹೆಲ್ತ್ ಸೈನ್ಸ್ ವಿದ್ಯಾರ್ಥಿಗಳು ಅಪ್ಲಿಕೇಶನನ್ನು ಮಾತ್ರ ಹಾಕಿ ಇಟ್ಕೋಬೇಕಾಗುತ್ತೆ.